ಮೊದಲಿಗೆ ಬ್ಯಾಕ್ಗ್ರೌಂಡ್ ಮ್ಯಾಚ್ ಮಾಡೋದಕ್ಕೆ ಅಂತ ಫ್ಲೋರ್ ರೆಡಿ ಮಾಡ್ಕೋಬೇಕಿತ್ತು. ಮಣ್ಣು ಹೊಡೆಸ್ಕೊಂಡು ಎಲ್ಲ ಸ್ಪ್ರೆಡ್ ಮಾಡಿ ನ್ಯಾಚುರಲ್ ಲುಕ್ ಬರಲಿ ಅನ್ನೋ ಕಾರಣಕ್ಕೋಸ್ಕರ ಒಂದಷ್ಟು ಗಿಡಗಳನ್ನ ತಂದು ಅದನ್ನು ಅಲ್ಲಿ ನೆಟ್ಟು ಸೆಟ್ ಕೆಲಸ ಶುರು ಮಾಡಿದ್ವಿ. ಸಾಯಂಕಾಲ ಆಗೋಷ್ಟರಲ್ಲಿ ಆಲ್ಮೋಸ್ಟ್ ಎಲ್ಲ ರೆಡಿಯಾಗಿತ್ತು. ಅಷ್ಟೊತ್ತಿಗಾಗಲೇ ಐನೋರು ಬಂದು ಪೂಜೆಗೆಲ್ಲ ರೆಡಿ ಮಾಡ್ಕೊತಿದ್ರು. ಸೊ ಫೈನಲ್ ಆಗಿ ಸೆಟ್ ರೆಡಿಯಾಗಿ ಪೂಜೆಗೆ ರೆಡಿಯಾಗಿದ್ದೀವಿ. ಸೆಟ್ ತೋರಿಸ್ಬೇಕಲ್ಲ. ಒಂದು ನಿರ್ಜನ ಪ್ರದೇಶದಲ್ಲಿ ಒಬ್ಬ ವ್ಯಕ್ತಿ ಒಬ್ಬ ಮಹಿಳೆ ಮೇಲೆ ಅತ್ಯಾಚಾರ ಪ್ರಯತ್ನ ಪಟ್ಟಾಗ ದೇವರು ಪ್ರತ್ಯಕ್ಷನಾಗಿ ಆ ವ್ಯಕ್ತಿಯನ್ನು ಶಿಕ್ಷಿಸಿ ಆ ಮಹಿಳೆಗೆ ಸೀರೆಯನ್ನು ಹಿಂದಿರುಗಿಸುತ್ತಿರುವ ಸೀನ್ ಇದು. ಅಷ್ಟೊತ್ತಿಗಾಗಲೇ ಪೂಜೆಗೆಲ್ಲ ರೆಡಿಯಾಗಿತ್ತು. ಇನ್ನೇನು ಪೂಜೆ ಶುರುವಾಗುವ ಸಮಯ. ಪೂಜೆಯ ನಂತರ ನಾನು ಮತ್ತು ನನ್ನ ಗೆಳೆಯರೆಲ್ಲ ಸೇರಿ ದೇವರಿಗೆ ದೃಷ್ಟಿ ತೆಗೆದು ಯಾವುದೇ ವಿಘ್ನ ಬಾರದೇ ಇರಲಿ ಅಂತ ಬೇಡಿಕೊಂಡು, ನಾವು ಮನಸ್ಸಲ್ಲಿ ಏನಾದರೂ ತಪ್ಪು ಮಾಡಿದರೆ ಕ್ಷಮಿಸ್ಬಿಡಪ್ಪ ಅಂತ ದೇವ್ರ ಹತ್ರ ಕೇಳಿಕೊಂಡು ಕುಂಬಳಕಾಯಿ ಹೊಡೆದ್ವಿ. ನಂತರ ಮುಂದಿನ ಕಾರ್ಯಕ್ರಮ ಪ್ರಸಾದ ವಿನಿಯೋಗಕ್ಕೆ ರೆಡಿ ಆದ್ವಿ. ಪ್ರಸಾದ ವಿನಿಯೋಗ ಅನ್ನೋದಕ್ಕಿಂತ ಇದನ್ನು ಅನ್ನದಾನ ಅಂತಲೇ ಹೇಳ್ಬೋದು. ಸೊ ಗಣೇಶ ನಿಮಗೆಲ್ಲರಿಗೂ ಒಳ್ಳೇದು ಮಾಡಲಿ ಅಂತ ಕೇಳ್ಕೊತಾ ಈ ವ್ಲಾಗ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.